ಶ್ರೀಯುತ ಕಾರ್ತಿಕ್. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸಬ್ಬನಹಳ್ಳಿಯ ಯುವ ಕೃಷಿಕ. 5 ವರ್ಷಗಳ ಹಿಂದೆ ಕೇವಲ 2 ಹಸುಗಳಿಂದ ಹೈನುಗಾರಿಕೆ ಪ್ರಾರಂಭಿಸಿದ ಇವರು ಇಂದು 75 ಹಸುಗಳನ್ನು ಹೊಂದಿದ್ದಾರೆ. ಆಧುನಿಕ ತಂತ್ರಜ್ಞಾನಗಳ ಅಳವಡಿಕೆಯಿಂದ ಕಾರ್ತಿಕ್ ಇಂದು ಹೈನುಗಾರಿಕೆಯಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ನನ್ನ ಹೆಸರು ಕಾರ್ತಿಕ್ ಅಂತೇಳಿ, ಸಬ್ಬನಹಳ್ಳಿ ಗ್ರಾಮ, ಮಂಡ್ಯ ಜಿಲ್ಲೆ, ಮದ್ದೂರು ತಾಲೂಕು, ಸಿಎಕೆರೆ ಹೋಬಳಿ. ನನ್ನ ಕ್ವಾಲಿಫಿಕೇಷನ್ ಬಂದು BE ಮೆಕ್ಯಾನಿಕಲ್ ಇನ್ ಇಂಜಿನಿಯರಿಂಗ್. ಅದಾದ ನಂತರ ನಂದು ಕ್ವಾಲಿಫಿಕೇಷನ್ ಮುಗಿದ್ಮೇಲೆ ನಾನು 2 to 3 years ಕಂಪ್ನಿನಲ್ಲಿ ವರ್ಕ್ ಮಾಡಿ, ಸೊ ಕೆಲಸ ಮಾಡಬೇಕಾದ್ರೆ ಬೇಜಾರಾಗುತ್ತೆ. ಎಷ್ಟು ದಿನ ಅಂತ ನಾನು ಇನ್ನೊಬ್ಬರು ಕೈ ಕೆಳಗಡೆ ಕೆಲಸ ಮಾಡ್ತಾ ಇರಬೇಕು. ಸೊ ನಾವು ಒಂದು ಕೆಲಸ ಇನ್ನೂ 4 ಜನಕ್ಕೆ ನಾವು ಒಂದು ಬಿಸ್ನೆಸ್ ಏನಾದರೂ ಸ್ಟಾರ್ಟಪ್ ಮಾಡಿ ನಾವು ಒಂದು 4 ಜನಕ್ಕೆ ಕೆಲಸ ಕೊಡಬೇಕು ಅಂತೇಳಿ ನಾವು ನಮ್ಮ ಬ್ರದರ್ ಇಬ್ಬರು ಕೂತು ಮಾತಾಡಿ ನಂತರದಲ್ಲಿ ನಾವು ಡೈರಿ ಫಾರಮ್ನ ರನ್ಅಪ್ ಮಾಡ್ತೀವಿ. ಅದಾದ ನಂತರ ನಮಗೆ KMF ಸಹಕಾರದಿಂದ ನಾವು ಇವತ್ತು ಸಕ್ಸಸ್ಫುಲ್ಲಾಗಿ 5 ವರ್ಷದಿಂದ ಹೈನುಗಾರಿಕೆಯನ್ನು ಲಾಭದಾಯಕವಾಗಿ ಮಾಡ್ತಾಯಿದ್ದೀವಿ. ಕಂಪ್ನಿಗೆ ಹೋಗಿ ಏನು ಕೆಲಸ ಮಾಡಿ ಸಂಬಳ ತೊಗೋತಿದ್ದೆ ಅದಕ್ಕಿಂತ ಡಬಲ್ ಇಲ್ಲಿ ಸಂಬಳ ತೊಗೋತಾ ಇದ್ದೀನಿ. ಜೊತೆಗೆ 12 ಜನ ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಫಾರಮ್ನಲ್ಲಿ. 2 ರಿಂದ 3 ಹಸುಗಳಿಂದ ನಾವು ಸ್ಟಾರ್ಟಪ್ ಮಾಡಿ ಇವತ್ತು ನಮ್ಮ ಡೈರಿ ಫಾರ್ಮ್ನಲ್ಲಿ 75 ಹಸುವರೆಗೂ ಹೋಗಿದ್ದೇವೆ. ನಮ್ಮಲ್ಲಿ ಈಗ 50 ಹಾಲು ಕೊಡುವ ಹಸುಗಳಿದ್ದಾವೆ. ಅದ್ರ ಜೊತೆಗೆ ಒಂದು 10 ರಿಂದ 15 ಕರುಗಳಿದೆ, ಒಂದು 25 ಪಡ್ಡೆಗಳಿದೆ ಸರ್. ನಾವು KMFಲ್ಲಿ ಈಗ ನಮಗೆ ಮಾರ್ಕೆಟಲ್ಲಿ ಏನು ಪ್ರೈಸ್ ಇದೆ ಅದರಲ್ಲಿ ಬೆಸ್ಟ್ ಪ್ರೈಸ್ನ ರೈತರುಗಳಿಗೆ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಗೌರ್ಮೆಂಟಿಂದ ನಮಗೆ 5 ರೂಪೀಸ್ ಸಬ್ಸಿಡಿ ಅಮೌಂಟೂ ಬರ್ತಾಯಿದೆ. ಹಂಗಾಗಿ ರನ್ನಪ್ ಆಗ್ತಾಯಿದೆ. ರೈತರಿಗೆ ಒಳ್ಳೆ ಪಶು ಆಹಾರ ಮತ್ತು ಖನಿಜ ಮಿಶ್ರಣ, ನೆಕ್ಕು ಬಿಲ್ಲೆಗಳನ್ನು ಕೊಡ್ತಾ ಇದ್ದಾರೆ ಸರ್. ಎಮರ್ಜೆನ್ಸಿ ಆದಾಗ ನಾವು ಇಮಿಡಿಯೇಟ್ಲಿ ಬೆಳಗ್ಗೆನೇ ಡೈರಿನಲ್ಲಿ ಟೋಕನ್ಗಳು ಹಾಕ್ಸ್ತೇವೆ ಏನಾದರೂ ಸಮಸ್ಯೆ ಇದ್ದರೆ. ಸೊ ಡೈರಿ ಡಾಕ್ಟರ್ಸ್ ಅವರು ನಮ್ಮ ಫಾರ್ಮ್ಗಳಿಗೆ ವಿಸಿಟ್ ಮಾಡಿ ಆ ಹಸುಗಳಿಗೆ ಏನು ಸಮಸ್ಯೆ ಇದೆ ಅಂತ ಕೂಡಲೇ ಬಗೆಹರಿಸ್ತಾರೆ ಸರ್. ಪ್ರತಿನಿತ್ಯ ನಮಗೆ ಆರ್ಟಿಫಿಷಿಯಲ್ ಇನ್ಸೆಮಿನೇಟರ್ ಇರ್ತಾರೆ. ಸೊ ದಟ್ ನಾವು ಅವರಿಗೆ ಕರೆ ಮಾಡ್ತೇವೆ. ಅವ್ರು ಬಂದು ನಮಗೆ ನಮ್ಮ ಹಸು ಯಾವುದು ಬೆದೆಗೆ ಬಂದಿದೆ ಅದಕ್ಕೆ ಇನ್ಸೆಮಿನೇಷನ್ ಮಾಡ್ತಾರೆ. ಅದ್ರ ಜೊತೆಗೆ ಈಗ ನಮಗೆ ಹೆಣ್ಣುಗರುಗಳ ಸಂತಾನ ಉತ್ಪತ್ತಿ ಜಾಸ್ತಿ ಮಾಡಲಿಕ್ಕಾಗಿ ಸೊ ಸೆಕ್ಸೆಡ್ ಸೆಮೆನ್ನ ನಮ್ಮ KMF ಕಡೆಯಿಂದ ಪ್ರತಿನಿತ್ಯ ನಮಗೆ ಸೌಲಭ್ಯ ಇದೆ ಸರ್. ಪ್ರತಿ ವರ್ಷಕ್ಕೆ 2 ಬಾರಿ ಕಾಲುಬಾಯಿ ಜ್ವರ FMD ವ್ಯಾಕ್ಸಿನೇಷನ್ನ ಮಾಡ್ತಾರೆ. ಜೊತೆಗೆ ಥೈಲೇರಿಯಾ ಇಯರ್ಲಿ ಒನ್ಸ್ ನಮಗೆ ಮಾಡ್ತಾರೆ. ಲಾಸ್ಟ್ ಟೈಮೆಲ್ಲ ನಮಗೆ LST ಚರ್ಮಗಂಟು ರೋಗ ಬಂದಾಗ ಇಮಿಡಿಯೇಟಾಗಿ KMF ಕಡೆಯಿಂದನೇ ವ್ಯಾಕ್ಸಿನೇಟ್ ಮಾಡಿ ಡಿಸೀಸ್ನ ಕಂಟ್ರೋಲ್ ಮಾಡಿದ್ದಾರೆ ಸರ್. ಚಾಪ್ ಕಟರ್ ಮತ್ತು ನಮ್ಮ ಹಾಲು ಕರೆಯುವ ಯಂತ್ರ ನಮಗೆ ಸಬ್ಸಿಡಿ ದರದಲ್ಲಿ ಕೊಟ್ಟಿದೆ ಸರ್. ಈ ಆಧುನಿಕ ಯಂತ್ರಗಳನ್ನು ಸಬ್ಸಿಡಿ ದರದಲ್ಲಿ ಕೊಡ್ತಾ ಇರೋದ್ರಿಂದ ರೈತರಿಗೆ ಭಾಳ ಉಪಕಾರಿಯಾಗಿದೆ. ಮೇಂಟೆನೆನ್ಸ್ ಕಾಸ್ಟು ಪ್ರತಿಯೊಬ್ಬ ರೈತರಿಗೂ ಕಡಿಮೆ ಆಗುತ್ತೆ. ಸೊ ಲಾಭದಲ್ಲಿ ಅಧಿಕ ಲಾಭನ ನಿರೀಕ್ಷಿಸ್ಬೋದು. KMF ನಮಗೆ ಇವಾಗ ಸೈಲೇಜ್ ವ್ಯವಸ್ಥೆ, ಪಿಟ್ ಟೈಪ್ ಸಿಸ್ಟಮ್ ಏನು ಮಾಡ್ಕೊಳ್ತಾರೆ ರೈತರುಗಳಿಗೆ ಮೇವು ಸಂಗ್ರಹಣ ಮಾಡಲಿಕ್ಕೆ ಸುಲಭ ದಾರಿಯಲ್ಲಿ ಸಬ್ಸಿಡಿ ದರದಲ್ಲಿ ಅದನ್ನು ಕೊಡ್ತಾ ಇದೆ. ಜೊತೆಗೆ ಅಜೋಲಾ ಬೆಳೆಯೋದ್ರಿಂದ ಅದನ್ನು ಸಬ್ಸಿಡಿ ದರವನ್ನು ರೈತರಿಗೆ ಅನುಕೂಲ ಆಗುವಂತೆ ಕೊಡ್ತಾ ಇದೆ. ಮೇವಿನ ಬೀಜಗಳನ್ನು ರೈತರಿಗೆ ಬೆಳೀಲಿಕ್ಕೆ ಪಶು ಆಹಾರವಾಗಿ ಸಬ್ಸಿಡಿ ದರದಲ್ಲಿ ರೈತರಿಗೆ ಕೊಡ್ತಾ ಇದೆ. ಹೈನುಗಾರಿಕೆ ಲಾಭದಾಯಕವಾಗಿದೆ. ನಾವು ಪ್ರಾರಂಭದಲ್ಲಿ 40 ಲೀಟ್ರಿಂದ ಸ್ಟಾರ್ಟ್ ಮಾಡಿ ಇವತ್ತು 750 ಲೀಟ್ರ್ವರೆಗೂ KMFಗೆ ಸರಬರಾಜು ಮಾಡ್ತಾಯಿದ್ದೀವಿ. ಇದನ್ನು ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಮಾಡಿ ಮುಂದುವರಿಸ್ತೇವೆ. ಪ್ರಾರಂಭದಲ್ಲಿ 2 ರಿಂದ 3 ಹಸುಗಳನ್ನು ಪ್ರಾರಂಭಿಸಿ ಅದರಲ್ಲಿ ನಾವು ಡೈಲಿ ಪ್ರತಿನಿತ್ಯ ಅದರ ಜೊತೆ ಕೆಲಸ ಮಾಡಿ ಅದಕ್ಕೆ ನಾವು ಯಾವ ಥರ ಫೀಡಿಂಗ್ ಮಾಡಬೇಕು, ಯಾವ ಥರ ಮೇವು ಕೊಡಬೇಕು, ಟ್ರೀಟ್ಮೆಂಟ್, ಮೆಡಿಸಿನ್ಸ್ ಬಗ್ಗೆ ಕಂಪ್ಲೀಟ್ವಾಗಿ ಅದರಲ್ಲಿ ಮಾಹಿತಿಯನ್ನು ತಿಳ್ಕೊಂಡು ಕ್ರಮೇಣವಾಗಿ ರಾಸುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಂಡು ನಾವು ಮೇವನ್ನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ದಂಗೆ ಸ್ವಂತ ನಾವು ಮೇವನ್ನು ಬೆಳ್ಕೊಳ್ಳೋದ್ರಿಂದ 100% ಹೈನುಗಾರಿಕೆ ಲಾಭದಾಯಕವಾಗಿರುತ್ತದೆ.